ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮೋಡ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿವೃತ್ತ ಐಎಎಸ್ ಅಧಿಕಾರಿ ಹಾಗೂ ಎಂಪಿ ಕುಮಾರ್ ನಾಯಕ್ ಇಡಿ ವಿಚಾರಣೆಗೆ ಹಾಜರಾಗಿದ್ದಾರೆ. ಭೂ ಪರಿವರ್ತನೆ ವೇಳೆ ಮೈಸೂರು ಡಿಸಿ ಆಗಿದ್ರು ಕುಮಾರ್ ನಾಯಕ್ ಅವರು. ಸದ್ಯ ರಾಯಚೂರು ಕ್ಷೇತ್ರದ ಎಂಪಿ ಆಗಿದ್ದಾರೆ ಕುಮಾರ್ ನಾಯಕ್. ಸೊ ಇವರು ಕೂಡ ಈಗ ವಿಚಾರಣೆಗೆ ಹಾಜರಾಗಿದ್ದಾರೆ. ಇಡಿಯ ತನಿಖೆಯ ವೇಗ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ, ಶರವೇಗದಲ್ಲಿ ಸಾಗ್ತಾ ಇದೆ ಇಡಿಯ ತನಿಖೆ. ಕುಮಾರ್ ನಾಯಕ್ ಅವರನ್ನು ಕೂಡ ಇಡಿ ಸಮನ್ಸ್ ಕೊಡುತ್ತೆ ಹಾಗೂ ವಿಚಾರಣೆಗೆ ಕರೆಯುತ್ತೆ ಅನ್ನುವಂತಹ ನಿರೀಕ್ಷೆ ಇತ್ತು. ಅದೇ ರೀತಿ ಸಮನ್ಸ್ ಹೋಗಿತ್ತು, ಹೀಗಾಗಿ ವಿಚಾರಣೆಗೆ ಹಾಜರಾಗಿದ್ದಾರೆ. ಭೂ ಪರಿವರ್ತನೆಯಲ್ಲಿ ಪ್ರೊಸೀಜರಲ್ ಲ್ಯಾಪ್ಸ್ ಆಗಿದೆ ಹಾಗೂ ಬೇನಾಮಿ ಆಸ್ತಿಗೆ ಸಂಬಂಧಪಟ್ಟಂತೆ ಇಡಿಗೆ ಸಾಕಷ್ಟು ಅನುಮಾನಗಳಿದೆ. ಈ ಅನುಮಾನಗಳನ್ನ ಬಗೆಹರಿಸಿಕೊಳ್ಳೋ ನಿಟ್ಟಿನಲ್ಲಿ ಹಾಗೂ ಇರುವಂತಹ ಸಂದೇಹಕ್ಕೆ ಉತ್ತರ ಕಂಡುಕೊಳ್ಳೋ ನಿಟ್ಟಿನಲ್ಲಿ ಇವರ ವಿಚಾರಣೆ ಅತ್ಯಗತ್ಯತೆಯನ್ನು ಪಡ್ಕೊಳ್ತಾ ಇದೆ. ಹೀಗಾಗಿ ಕುಮಾರ್ ನಾಯಕ್ ಇಡಿ ಕಚೇರಿಗೆ ಬಂದ ಸಂದರ್ಭದಲ್ಲಿ ಸೆರೆ ಸಿಕ್ಕಿದ್ದು ಹೀಗೆ. ಸದ್ಯಕ್ಕೆ ಅನೇಕ ಪ್ರಶ್ನೆಗಳನ್ನ ಇವ್ರಿಗೂ ಕೂಡ ತಯಾರು ಮಾಡ್ಕೊಂಡಿದೆ. ಒಂದು ಕ್ವೆಶ್ಚನರಿಗಳ ಬುಕ್ಲೆಟ್ಟೇ ಇರುತ್ತೆ. ಇವರ ಪಾತ್ರ ಮತ್ತು ಇವರ ಅಧಿಕಾರದ ಅವಧಿಯಲ್ಲಿ ಆಗಿದೆ ಎನ್ನಲಾದಂತಹ ಹಗರಣ ಹಾಗೂ ಪ್ರೊಸೀಜರಲ್ ಲ್ಯಾಪ್ಸ್ ಕುರಿತಂತೆ ಇವರಿಗೆ ಪ್ರಶ್ನೆಯನ್ನ ಇಡಿ ಕೇಳೋದಕ್ಕೆ ತಯಾರಿಯನ್ನ ಮಾಡ್ಕೊಳ್ತಾ ಇದೆ. ಇಡಿ ಈಗಾಗಲೇ ನಿರಂತರವಾಗಿ ಇಡೀ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಕೇವಲ 14 ಸೈಟ್ ಅಲ್ಲ, ಇಡೀ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ವ್ಯಾಪ್ತಿಯನ್ನ ವಿಸ್ತರಿಸಿಕೊಂಡು ಒಬ್ಬೊಬ್ಬರನ್ನೇ ಪ್ರತಿದಿನ ಬುಲಾವ್ ಕೊಟ್ಟು ಕರೀತಾ ಇದೆ. ಈಗ ಕುಮಾರ್ ನಾಯಕ್ ಅವರ ಸರದಿ. ಇಡಿ ಕಚೇರಿಗೆ ಅವರು ಬಂದಂತಹ ಸಂದರ್ಭ ರಿಜಿಸ್ಟರ್ ಬುಕ್ ನಲ್ಲಿ ಅವರು ನಾನು ಬಂದಿದ್ದೀನಿ ಅನ್ನೋದನ್ನ ಸಿಗ್ನೇಚರ್ ಮೂಲಕ ಖಾತ್ರಿ ಪಡಿಸಬೇಕಾಗತ್ತೆ. ಸೊ ಆ ಪ್ರೊಸೀಜರ್ ಅನ್ನ ಅವರು ಫಾಲೋ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಸೆರೆ ಸಿಕ್ಕಂತಹ ರೀತಿ ಇದು. ಬೆಂಗಳೂರಿನ ಇಡಿ ಕಚೇರಿಯಲ್ಲಿ ಕುಮಾರ್ ನಾಯಕ್ ಅವರ ಹಾಜರಿಯಾಗಿದೆ. ಇವರ ಕುರಿತಂತೆ ಸುದೀರ್ಘವಾಗಿ ವಿಚಾರಣೆ ಕೂಡ ನಡಿಬಹುದು. ಇನ್ಫ್ಯಾಕ್ಟ್ 1 ಗಂಟೆ 2 ಗಂಟೆ ಅಂತ ಸೀಮಿತ ಆಗಲ್ಲ. ಮತ್ತೆ ಇಂಟ್ರೆಸ್ಟಿಂಗ್ಲಿ ಇಲ್ಲಿ ತನಕ ಈ ಪ್ರಕರಣದಲ್ಲಿ ಇಡಿ ಯಾರನ್ನೂ ವಶಕ್ಕೆ ಪಡೆದಿಲ್ಲ, ಕೇವಲ ವಿಚಾರಣೆಗೆ ಮಾತ್ರ ಸೀಮಿತಗೊಳಿಸ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ಮುರಳಿ. ಕುಮಾರ್ ನಾಯಕ್ ಅವರ ಪಾತ್ರದ ಬಗ್ಗೆ ಇಡಿಗಿರುವಂತಹ ಸಂದೇಹಗಳು ಏನೇನು, ಡೀಟೇಲ್ಸ್ ಏನೇನು ಕೊಡ್ತೀರಿ? ಮಮತಾ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಭೂ ಪರಿವರ್ತನೆ ಅಂದರೆ ಈಗಾಗಲೇ ಆಗಿದ್ದಂಥ ಮೂಡ ಅಲರ್ಟ್ ಆಗಿದ್ದಂಥ ಸೈಟ್ ಏನಿತ್ತು ದೇವನೂರು ಬಡಾವಣೆ, ಅದನ್ನು ಮತ್ತೆ ಕೃಷಿ ಭೂಮಿಯಾಗಿ ಕನ್ವರ್ಟನ್ನು ಮಾಡೋ ಪ್ರಕ್ರಿಯೆಯಲ್ಲಿ ಈ ಕುಮಾರ್ ನಾಯಕ್ ಅಂದರೆ ಆಗ ಮೈಸೂರಿನ ಜಿಲ್ಲಾಧಿಕಾರಿಯಾಗಿ ಕೆಲಸವನ್ನು ಮಾಡ್ತಾರೆ 2003-2004 ಸಂದರ್ಭದಲ್ಲಿ. ಯಾಕಂದರೆ ದೇವರಾಜ್ ಅವರು ಒಂದು ಮನವಿ ಪತ್ರವನ್ನು ಕೊಡ್ತಾರೆ. ಅಂದರೆ ಭೂ ಮಾಲೀಕರಾದಂಥ ದೇವರಾಜ್ ಒಂದು ಮನವಿ ಪತ್ರವನ್ನು ಕೊಟ್ಟಿರ್ತಾರೆ. ಮೂಡೋದಕ್ಕೆ ಏನು ವಶಕ್ಕೆ ತೆಗೆದುಕೊಂಡಿರೋಂಥ ಜಮೀನನ್ನು ಮತ್ತೆ ಕೃಷಿ ಭೂಮಿಯನ್ನಾಗಿ ಕನ್ವರ್ಟನ್ನು ಮಾಡಿ ಅಂತೇಳಿ ಒಂದು ಮನವಿಯನ್ನು ಕೊಡುವಂಥದ್ದು. ಆ ಸಂದರ್ಭದಲ್ಲಿ ಆ ಭೂಮಿಯನ್ನು ಕೃಷಿ ಭೂಮಿಯಾಗಿ ಕನ್ವರ್ಟ್ ಮಾಡುವಂಥ ಪ್ರಯತ್ನಗಳಿಗೆ ಮತ್ತು ಆ ಪ್ರಕ್ರಿಯೆಗಳಿಗೆ ಚಾಲವನ್ನು ಕೊಡುವಂಥದ್ದು ಆಗಿನ ಐಎಎಸ್ ಅಧಿಕಾರಿ ಮತ್ತು ಜಿಲ್ಲಾಧಿಕಾರಿಯಾಗಿದ್ದಂಥ ಮೈಸೂರು ಜಿಲ್ಲಾಧಿಕಾರಿ, ಜೊತೆಗೆ ಆಗ ಮೂಡಕ್ಕೆ ಆಡಳಿತಾಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದಂಥ ಕುಮಾರ್ ನಾಯಕ್ ಅವರ ಪಾತ್ರ ಇತ್ತು. ಆ ಹಿನ್ನೆಲೆಯಲ್ಲಿ ಆ ಸಂದರ್ಭದಲ್ಲಿ ಯಾವ್ಯಾವ ರೀತಿಯ ಪ್ರೊಸೀಜರ್ಗಳನ್ನು ಫಾಲೋ ಮಾಡಲಾಗಿದೆ, ಜೊತೆಗೆ ಈಗಾಗಲೇ ದೇವನೂರು ಬಡಾವಣೆ ಅಂತೇಳಿ ಮಾಡ್ಕೊಂಡಿದ್ದಂಥ ಲೇಔಟನ್ನು ಕೃಷಿ ಭೂಮಿಯಾಗಿ ಮಾಡಲಿಕ್ಕೆ ಯಾವ ಕ್ರಮಗಳನ್ನು ಕೈಗೊಂಡಿದ್ದೀರಿ? ಯಾಕಂದರೆ ನೀವು ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟಿದ್ರ, ಸ್ಥಳ ಪರಿಶೀಲನೆ ನಡೆದಿತ್ತಾ? ಭೂ ಪರಿವರ್ತನೆ ಮಾಡಬೇಕಾದ್ರೆ ತಹಶೀಲ್ದಾರ್ ಅವರು ಒಂದು ರಿಪೋರ್ಟ್ ಅನ್ನು ಕೊಡಬೇಕಾಗತ್ತೆ, ವರದಿಯನ್ನು ಕೊಡಬೇಕಾಗತ್ತೆ. ಯಾಕಂದ್ರೆ ತಹಶೀಲ್ದಾರ್ ಅವರು ಕೂಡ ಒಂದು ವರದಿಯನ್ನು ಕೊಡ್ತಾರೆ. ನಾನು ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟು ಆ ವರದಿಯನ್ನು ಆಧರಿಸಿ ನಾನು ಇದನ್ನ ಕೃಷಿ ಭೂಮಿಯಾಗಿ ಕನ್ವರ್ಟ್ ಅನ್ನು ಮಾಡಲಿಕ್ಕೆ ಒಂದು ಪವರ್ ಅನ್ನು ಕೊಡ್ತಾ ಇದ್ದೀನಿ ಅಂತೇಳಿ ಒಂದು ಡಿ ಸಿ ಅವರಿಗೆ ಒಂದು ಡಾಕ್ಯುಮೆಂಟ್ ಅನ್ನು ಕೊಟ್ಟಿರ್ತಾರೆ. ಆ ಡಾಕ್ಯುಮೆಂಟ್ಗಳನ್ನ ಇವರು ಕೂಡ ಸ್ಥಳ ಪರಿಶೀಲನೆಯನ್ನು ಮಾಡಿ ಸಹಿಯನ್ನು ಮಾಡಬೇಕಾಯಿತು. ಆ ಪ್ರಕ್ರಿಯೆಗಳಲ್ಲಿ ಲ್ಯಾಪ್ಸ್ ಆಗಿದೆ ಅನ್ನೋ ಅನುಮಾನಗಳು ಈಗ ಇಡಿ ಅಧಿಕಾರಿಗಳಿಗೆ ಇರುವಂಥದ್ದು. ಯಾಕೆಂದ್ರೆ ಇವರು ಸ್ಥಳಕ್ಕೆ ಭೇಟಿಯನ್ನೇ ಕೊಟ್ಟಿರಲಿಲ್ಲ, ಭೇಟಿಯನ್ನು ಕೊಡದೇ ಏಕಾಏಕಿ ಸಹಿಯನ್ನು ಮಾಡಿದ್ರು ಅನ್ನೋ ಆರೋಪಗಳು ಕೂಡ ಕೇಳಿ ಬಂದಿತ್ತು. ಆ ಹಿನ್ನೆಲೆಯಲ್ಲಿ ಈಗ ಕುಮಾರ್ ನಾಯಕ್ ಅವರಿಗೆ ನೋಟಿಸ್ ಸಮನ್ಸ್ ಅನ್ನು ಕೊಟ್ಟಿದ್ರು ಇಡಿ ಅಧಿಕಾರಿಗಳು. ಇವತ್ತು 11 ಗಂಟೆಗೆ ವಿಚಾರಣೆಗೆ ಹಾಜರಾಗಿದ್ದಾರೆ. ಸುದೀರ್ಘವಾಗಿ ವಿಚಾರಣೆ ನಡೆಯುವಂಥದ್ದು ಇಡಿ ಅಧಿಕಾರಿಗಳ ಮುಂದೆ. ಯಾಕೆಂದ್ರೆ ಅವತ್ತಿನ ಸಂದರ್ಭ, ಜೊತೆಗೆ ಅವತ್ತು ತೆಗೆದುಕೊಂಡಂತ ಕ್ರಮಗಳೇನು? ಯಾಕೆಂದ್ರೆ ಲೋಕಾಯುಕ್ತ ಅಧಿಕಾರಿಗಳು ಕೂಡ ವಿಚಾರಣೆಯನ್ನ ನಡೆಸಿದ್ರು. ಕೇವಲ 2 ಗಂಟೆಗಳ ಕಾಲ ಮಾತ್ರ ಕುಮಾರ್ ನಾಯಕ್ ಅವರ ಬಳಿಯಲ್ಲಿ ಹೇಳಿಕೆಗಳನ್ನು ದಾಖಲು ಮಾಡಿಕೊಂಡು ಮುಂದಿನ ಪ್ರಕ್ರಿಯೆಗಳನ್ನ ಮಾಡಿದ್ರು. ಆದರೆ ಇಡಿ ಅಧಿಕಾರಿಗಳ ಪ್ರಕ್ರಿಯೆ ಆ ರೀತಿ ಇರಲ್ಲ. ಬಹುತೇಕ ಇವತ್ತು ಸಂಜೆ ತನಕ ಕೂಡ ಅವರ ಹೇಳಿಕೆಗಳನ್ನ ದಾಖಲು ಮಾಡಿಕೊಳ್ಳುವಂತ ಸಾಧ್ಯತೆಗಳಿವೆ. ಈಗ ಕುಮಾರ್ ನಾಯಕ್ ಅವರು 11 ಗಂಟೆಗೆ ವಿಚಾರಣೆಗೆ ಹಾಜರಾಗಿದ್ದಾರೆ. ಬಹುತೇಕ ಇವತ್ತು ಸಂಜೆ ವಿಚಾರಣೆಯನ್ನು ಮುಗಿಸಿಕೊಂಡು ಹೊರಗಡೆ ಬಂದ ಬಳಿಕ ಇಡಿ ಅಧಿಕಾರಿಗಳು ಕ್ರಮವನ್ನು ಏನು ತೆಗೆದುಕೊಳ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಕುತೂಹಲನ ಮೂಡಿಸಿರುವಂತದ್ದು. ಮಮತಾ, ಧನ್ಯವಾದ ಮುರಳಿ ತಮ್ಮ ಮಾಹಿತಿಗಾಗಿ.